कर्नाटक सरकारकडून अंमलात आणल्या जात असलेल्या कर्नाटक द्वेष भाषण आणि द्वेष गुन्हे प्रतिबंधक विधेयक 2025च्या विरोधात गोकाक येथे भाजप शहर घटकाचे अध्यक्ष भीमशी भरमन्नावर आणि ग्रामीण घटकाचे अध्यक्ष राजेंद्र गौडप्पगोळ यांच्या नेतृत्वाखाली भाजप कार्यकर्त्यांनी सरकार विरोधात आंदोलन केले। यावेळी वकील देशेट्टी यांनी सांगितले की हे प्रतिबंधक विधेयक संविधान विरोधी असून नागरिकांचे मूलभूत हक्क हिरावून घेणारे आहेत। ಸಾಮಾಜಿಕ ಸಾಮರಸ್ಯದ ಹೆಸರಿನಲ್ಲಿ ಅಭಿವ್ಯಕ್ತಿಯನ್ನು ನಿರ್ಬಂಧಿಸುವ ಮೂಲಕ ಪ್ರಜಾಪ್ರಭುತ್ವವನ್ನು ದುರ್ಬಲಗೊಳಿಸುತ್ತದೆ। ಈ ದೇಶದ ನಾಗರಿಕ ಸಂವಿಧಾನದ ಹಕ್ಕುಗಳನ್ನು ರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯ। ಈ ಕಾನೂನು ನಾಗರಿಕರ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳುತ್ತದೆ, ಹೀಗಾಗಿ ಇದನ್ನು ಜಾರಿಯಾಗಲು ಅವಕಾಶ ನೀಡಕೂಡದೆಂದು ಮನವಿ ಮಾಡುತ್ತೇವೆ। ಈ ವಿಧೇಯಕ ಮೂಲಕ ಕಾಂಗ್ರೆಸ್ ಸರ್ಕಾರವು ಪ್ರತಿಪಕ್ಷಗಳು ಮಾಧ್ಯಮದವರ ಮೇಲೆ ನಿಯಂತ್ರಣ ಹೇರುವುದು ಹೆದರಿಸುವ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ। ನಮ್ಮನ್ನು ಅಂದರೆ ಬಿಜೆಪಿಯವರನ್ನು ನಮ್ಮ ಸಂಘ ಸಂಸ್ಥೆ ಕನ್ನಡ ಸಂಘಟನೆಗಳನ್ನು ದಮನ ಮಾಡಲು ಸರ್ಕಾರ ಹೊರಟಿದೆ ಎಂದು ಗಮನ ಸೆಳೆಯುತ್ತೇವೆ। ಇದರ ವಿರುದ್ಧ ಜಾಗೃತಿ ಮೂಡಿಸಲು ಈ ಪ್ರತಿಭಟನೆ ನಡೆಸಿದ್ದೇವೆ। ಈ ಮನವಿಯನ್ನು ರಾಜ್ಯಪಾಲರಿಗೆ ನಮ್ಮ ತಹಶೀಲ್ದಾರ್ ಮುಖಾಂತರ ಸಲ್ಲಿಸುತ್ತಿದ್ದು ಅದನ್ನು ಅವರು ಸ್ವೀಕರಿಸಬೇಕಂತ ಕೇಳ್ತಾ इದ್ದಾರೆ। यावेळी गोकाक शहर व ग्रामीण भागातील भाजप कार्यकर्ते उपस्थित होते। त्यांनी काँग्रेस सरकार विरोधात जोरदार घोषणा दिल्या। मनोहर मॅगेरी, KMM मराठी, गोकाक।